ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ ಹಮ್ಮಿಕೊಂಡಿದ್ದ ಗುಡ್ಡಗಾಡು ಓಟದ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳ ವಿಭಾಗದಲ್ಲಿ ಚಾಂಪಿಯನ್ ಟ್ರೋಫಿಯನ್ನು ಬಿಜಿಎಸ್ ಶಿಕ್ಷಣ ಮಹಾವಿದ್ಯಾಲಯ ಆದಿಚುಂಚನಗಿರಿ ಹಾಗೂ ವಿದ್ಯಾರ್ಥಿನಿಯರು ವಿಭಾಗದಲ್ಲಿ ಚಾಂಪಿಯನ್ ಟ್ರೋಫಿಯನ್ನು ಶ್ರೀ ಶಂಭುಲಿಂಗೇಶ್ವರ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಪಾಂಡವಪುರ ಕಾಲೇಜಿನ ವಿದ್ಯಾರ್ಥಿಗಳು ಪಡೆದುಕೊಂಡಿರುತ್ತಾರೆ. ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ, ಕ್ರೀಡಾ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಲಗೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಮಂಡ್ಯ ವಿಶ್ವವಿದ್ಯಾಲಯ ಮಟ್ಟದ ಗುಡ್ಡಗಾಡು ಓಟ ಸ್ಪರ್ಧೆಗೆ ಕಾಲೇಜಿನ ಪ್ರಾಂಶುಪಾಲರಾದ ಆಲಂಗೂರ್ ಮಂಜುನಾಥ್ ಚಾಲನೆ ನೀಡಿದರು. ಮೂವತ್ತೊಂದು ಕಾಲೇಜಿನ ವಿದ್ಯಾರ್ಥಿಗಳು ಕಾಲೇಜು ಆವರಣದಿಂದ ಗುಂಡಾಪುರದ ಬೆಟ್ಟದರಸಮ್ಮನ ದೇವಸ್ಥಾನದ ಸನ್ನಿಧಿಯವರೆಗೂ ಸುಮಾರು 10 ಕಿಲೋಮೀಟರ್ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಸ್ಪರ್ಧಿಸಿ ವಿಜೇತರಾದವರಿಗೆ ಪ್ರಶಸ್ತಿ ಪತ್ರ ಹಾಗೂ ಮೆಡಲ್ ನೀಡುವುದರ ಮುಖಾಂತರ ಅವರನ್ನು ಅಭಿನಂದಿಸಲಾಯಿತು. ಕುಮಾರ್ ಡಿಕೆ ಭಾರತಿ ಕಾಲೇಜು ಭಾರತಿ ನಗರ, ಕಂಗ್ರಾಚುಲೇಷನ್ಸ್ ಅರುಣ್ ಕುಮಾರ್ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಂತರ ದೈಹಿಕ ಶಿಕ್ಷಕ ನಿರ್ದೇಶಕರಾದ ಶ್ರೀನಿವಾಸ್ ಮಾತನಾಡಿ, ಇಂದಿನ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಣದ ಜೊತೆಗೆ ಕ್ರೀಡಾ ಚಟುವಟಿಕೆಗಳಿಗೂ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಕ್ರೀಡೆಗಳನ್ನು ಸ್ಪರ್ಧಾತ್ಮಕವಾಗಿ ತೆಗೆದುಕೊಂಡು ನಿಮ್ಮ ಮುಂದೆ ಇರುವ ಸವಾಲುಗಳನ್ನು ಎದುರಿಸಲು ಸಿದ್ಧವಾಗಿ ಗೆಲ್ಲಬೇಕು. ದೈಹಿಕ ಶಿಕ್ಷಣ ಉನ್ನತ ಶಿಕ್ಷಣದಷ್ಟೇ ಮುಖ್ಯ ಎಂದು ತಿಳಿಸಿದರು. ನನ್ನ ಪ್ರಾಂಶುಪಾಲರಲ್ಲಿ ನಮ್ಮ ಉಪನ್ಯಾಸಕ ವರ್ಗದ ಎಲ್ಲರ ಹತ್ರ ನಾನು ಕೇಳ್ಕೊಂಡಾಗ ಭಾಳ ಅಚ್ಚುಕಟ್ಟಾಗಿ ಇಲ್ಲ ನೀವು ಮಾಡಿ ಸರ್, ನಮ್ಮ ಸಹಕಾರ ಇದೆ ಅಂತ ಹೇಳಿ ನನಗೆ ಸಹಕರಿಸಿದ್ದಾರೆ. ಅವ್ರಿಗೆ ಮೊದಲಿಗೆ ನಾನು ಅಭಾರಿಯಾಗಿದ್ದೇನೆ ಅಂತ ಹೇಳ್ತಾ ನಾನು ಅವ್ರಿಗೆ ನಮಸ್ಕಾರ ಸಲ್ಲಿಸ್ತೇನೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಈ ಒಂದು ಗುಡ್ಡಗಾಡು ಓಟವನ್ನು ನಾವಿಲ್ಲಿ ತರಬೇಕು ಅಂದಾಗ ನಮ್ಮ ಮಂಡ್ಯ ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀನಿವಾಸ್, ನನ್ನ ಸ್ನೇಹಿತರು, ನನ್ನ ಮಿತ್ರರಾಗಿರ್ತಕ್ಕಂಥ ಶ್ರೀನಿವಾಸ್ ಅವ್ರನ್ನ ಕೇಳಿದಾಗ ಮಾಡಿ ಬ್ರದರ್ ಒಳ್ಳೆಯದಾಗಲಿ ಅಂತೇಳಿ ನಮಗೆ ಹಾರೈಸಿದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಾರಿ ಇದ್ದೀನಿ. ವಾಟ್ ಯು ಥಿಂಕ್ ಸೋ ಬಿಕಮ್, ಯಾವುದನ್ನ ಬೇಕೋ ಪಡಿಬೋದು, ಇದು ಬುದ್ಧನ ಸಂದೇಶ ಆಗಿದೆ. ಹೈಯರ್ ಎನರ್ಜಿ ಆಲ್ವೇಸ್ ಅಟ್ರಾಕ್ಟೆಡ್ ಇಂಟು ಲೋಯರ್ ಎನರ್ಜಿ. ಯಾವುದು ಹೆಚ್ಚು ಶಕ್ತಿಯನ್ನು ಹೊಂದಿದೆಯೋ ಕಡಿಮೆ ಶಕ್ತಿಯನ್ನು ಆಕರ್ಷಿಸುತ್ತೆ ಅಂತ. ಈ ಜಗತ್ತಲ್ಲಿ ನಾವು ಮೀಡಿಯಾಗಳನ್ನ ಓಪನ್ ಮಾಡಿದ್ರೆ ಇಂಡಿಯಾ ಬಿಕಮ್ ಎ ಡಯಾಬಿಟಿಕ್ ಕಂಟ್ರೀಸ್ ಅಂತ ನೋಡ್ತೀವಿ. ಈಗ ಆಲ್ರೆಡಿ ಡಯಾಬಿಟಿಕ್ ಕಂಟ್ರಿ ಅಂತ ನಾವೆಲ್ಲ ಕಡೆ ಮೀಡಿಯಾ ಓಪನ್ ಮಾಡಿದ ತಕ್ಷಣ ಫಸ್ಟ್ ಬರುತ್ತೆ. ಇದು ನಮ್ಗೆಲ್ಲರಿಗೂ ಒಂದು ಚಾಲೆಂಜ್. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಪ್ರಾಂಶುಪಾಲರಾದ ಆಲಂಗೂರ್ ಮಂಜುನಾಥ್ ಮಾತನಾಡಿ, ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ನಮ್ಮ ಸರ್ಕಾರದ ಪರಿಸರ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ಪಿಎಂ ನರೇಂದ್ರ ಸ್ವಾಮಿಯವರು ಕಾಲೇಜಿನಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಕ್ರೀಡಾ ಚಟುವಟಿಕೆಗಳನ್ನು ಕಡ್ಡಾಯಗೊಳಿಸಬೇಕು. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಶೈಕ್ಷಣಿಕ ಅಂಕಿಅಂಶಗಳು ಹೇಗೆ ಹೆಚ್ಚಾಗುತ್ತಿದೆಯೋ ಹಾಗೆಯೇ ಕ್ರೀಡೆಯಲ್ಲಿ ಕೂಡ ಹೆಚ್ಚಿನ ಅಂಕಿಅಂಶಗಳು ಕಂಡುಬರಬೇಕು ಎಂದು ತಿಳಿಸಿದರು. ಅದೇ ರೀತಿಯಾಗಿ ನಮ್ಮ ಹಲಗೂರು ಲಯನ್ಸ್ ಸಂಸ್ಥೆ ಅದು ಈ ರೂರಲ್ ಭಾಗದಲ್ಲಿ, ಈಗ ನಮ್ಮ ಡಿಗ್ರಿ ಕಾಲೇಜ್ ಏನಿದೆ ಈ ರೂರಲ್ ಭಾಗದಲ್ಲಿ ಏನು ಕಾರ್ಯನಿರ್ವಹಿಸ್ತಾ ಇದೆ, ಅದೇ ರೀತಿ ನಮ್ಮ ಸಂಸ್ಥೆ ಹಲಗೂರು ಲಯನ್ಸ್ ಸಂಸ್ಥೆ ಪ್ರಾರಂಭವಾಗಿ 45 ವರ್ಷಗಳಾಗಿದೆ. ಅಂದಿನಿಂದನೂ ಕೂಡ ಒಂದು ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಸಿರು ಹೋರಾಟ ಕಾರ್ಯಕ್ರಮ ಇರ್ಬೋದು, ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮ ಇರ್ಬೋದು, ಉಚಿತ ನೇತ್ರ ತಪಾಸಣಾ ಶಿಬಿರ ಇರ್ಬೋದು, ಏನೇ ಒಂದು ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಬರ್ತಾನೆ ಇದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಸಂಸ್ಥೆ ಸಾರ್ವಜನಿಕವಾಗಿ ಇದೇ ರೀತಿಯ ಕೆಲಸಗಳನ್ನು ನಮ್ಮ ಸದಸ್ಯರನ್ನು ಒಳಗೊಂಡು ಮತ್ತು ಸಾರ್ವಜನಿಕವಾಗೂ ಕೂಡ ನಮಗೆ ಉತ್ತಮವಾದ ಬೆಂಬಲ ಬರ್ತಾ ಇದೆ. ಅವ್ರನ್ನೆಲ್ಲ ಒಳಗೊಂಡು ನಾವು ಉತ್ತಮ ಸೇವೆಗಳನ್ನ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕಾರ್ಯಕ್ರಮವನ್ನು ಆಯೋಜಿಸಿಕೊಟ್ಟಂತಹ ಎಲ್ಲ ದೈಹಿಕ ಶಿಕ್ಷಕರು ಹಾಗೂ ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸ್ತಾ, ಅದರಲ್ಲೂ ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಪ್ರತಿದಿನ ಹಸಿವು ನಿವಾರಣಾ ಕಾರ್ಯಕ್ರಮ, ನಮ್ಮ ಒಂದು ಸಂಸ್ಥೆ, ನಮ್ಮ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆಯ ಒಂದು ಉದ್ದೇಶನೇ ಹಸಿವು ಮುಕ್ತ ಮಾಡಬೇಕು ಅಂತ. ಆ ಹಸಿವು ಮುಕ್ತ ಕಾರ್ಯಕ್ರಮದಲ್ಲಿ ಹಲಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗುಲ್ಲಾಜಾ ಬಾನು, ಉಪಾಧ್ಯಕ್ಷೆ ಲತಾ, ಸಮಾಜ ಸೇವಕರಾದ ಕುಂತೂರು ಗೋಪಾಲ್, ದೇವರಹಳ್ಳಿ ಕುಮಾರ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಚಂದ್ರಕುಮಾರ್, ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಮನೋಹರ್ ಜಿಎಸ್ ಮತ್ತು ಮಂಡ್ಯ ವಿಶ್ವವಿದ್ಯಾಲಯ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಶ್ರೀನಿವಾಸ್, ಶಂಕರೇಗೌಡ, ಡಾಕ್ಟರ್ ಸೀಮಾ ಕೌಸರ್, ಪ್ರೊಫೆಸರ್ ಸುಧಾ ಬಿದರಿ, ತಾರಾ ಜಯಲಕ್ಷ್ಮಿ, ಗುರುಪ್ರಸಾದ್, ರವಿ, ಸೂಪ್ರಿಟೆಂಡೆಂಟ್ ಕುಮಾರಸ್ವಾಮಿ, ಶಿವರಾಮ್, ಉಮೇಶ್, ರಘು, ಕನ್ನಡಮೂರ್ತಿ ಗಿರೀಶ್, ರವಿ, ಅನುಸೂಯ, ಶ್ರೀಧರ್, ಗ್ರಂಥಪಾಲಕರಾದ ಕೃಷ್ಣಪ್ಪ ಸೇರಿದಂತೆ ಇತರರು ಇದ್ದರು.